ಎಷ್ಟು ಪರೀಕ್ಷೆ ಮಾಡ್ತಿದ್ರು ಗೊತ್ತಾ? ಅವ್ರು ಹೇಳ್ತಾರೆ ಪಾಪಿ ಕುತ್ಕೊಂಡಿದ್ದ ಜಾಗದಲ್ಲಿ 6 ಅಡಿವರೆಗೂ ಪಾಪ ಇರುತ್ತೆ ಅಂಥದ್ರಲ್ಲಿ ಆಮೇಲೆ ಬಂದಂಥ ಶಿಷ್ಯರನ್ನ ಅವ್ರನ್ನ ಬಟ್ಟೆ ಬಿಡಿಸಿ ಅವರ ಅಂಗ ಪ್ರತ್ಯಂಗಗಳನ್ನು ಪರೀಕ್ಷೆ ಮಾಡಿ ಅವ್ರನ್ನ ಸ್ವೀಕರಿಸ್ತಿದ್ರು. ಭಕ್ತರನ್ನು ಅಷ್ಟೇ. ಅಂಥ ಶ್ರೀರಾಮಕೃಷ್ಣರು ಯಾವಾಗಲೂ ವೈಶ್ಯರ ಸಹವಾಸದಲ್ಲಿರುವ, ಯಾವಾಗಲೂ ಯಾವಾಗ ಎಣ್ಣೆಯ ಮತ್ತಿನಲ್ಲೇ ಇರುವ ಆ ಗಿರೀಶನನ್ನ ಉದ್ಧರಿಸ್ತಾರಲ್ಲ, ಶ್ರೀರಾಮಕೃಷ್ಣರ ಆ ಪ್ರೀತಿ ಅಂತದ್ದಿರ್ಬೋದು. ಯಾರ ಪ್ರೇಮದ ಪರಮ ಪೂರವು ನೀಚರೆದೆಗೂ ಅರಿಯಿತು, ಯಾವ ಲೋಕಾತೀತ ಮಹಿಮನ ಕರುಣೆ ಲೋಕಕ್ಕೆ ದುಡಿಯಿತು ಅಂತ ಹೇಳ್ಬೋದು. ಅಂತ ಗಿರೀಶ್ ಚಂದ್ರ ಘೋಷನ ತಂಗಿ ಅವಳು ಮನೆಗೆ ಹೊರಟವಳು. ಶ್ರೀಮಾದೇವ್ರ ನಮಸ್ಕಾರ ಮಾಡೋಕ್ಕೆ ಉದ್ಬೋಧನ ಮನೆಗೆ ಬರ್ತಾಳೆ. ಬಂದು ಅಮ್ಮ ನಾನು ಹೋಗಿ ಬರ್ತೇನೆ ಅಂತ ಹೇಳ್ತಾಳೆ. ಯಾವಾಗಲೂ ಹೋಗಿ ಬಾ ಎನ್ನುವುದೇ ಶ್ರೀಮಾದೇವರ ಪದ್ಧತಿ. ಹೋಗಿ ಮತ್ತೆ ಬಾ. ನಾವು ಸಾಮಾನ್ಯವಾಗಿ ಮನೇಲಿ ಬರ್ತೀನಮ್ಮ ಹೋಗ್ತೀನಿ ಅಂತಂದ್ರೆ ಹೋಗ್ತೀನಿ ಅಂತ ಬೇಡ, ಹೋಗಿ ಬರ್ತೀನಿ ಅಂತ ಹೇಳಂತ ಮತ್ತೆ ಹೇಳಿಸ್ತೀವಿ. ಅಂದ್ರೆ ಅದು ಸಕಾರಾತ್ಮಕದ್ದು, ಒಂದು ಪಾಸಿಟಿವ್ ಒಂದು ಥಾಟ್ಸ್ ಕೊಡ್ತೇವೆ. ಅಂದ್ರೆ ಹೋಗ್ತೀವಿ ಅಂತಂದ್ರೆ ಅವರು ಮತ್ತೆ ಬರಲ್ಲ ಅಂತ. ಹೋಗಿ ಬರ್ತೀನಿ ಅನ್ನೋಂಥದ್ದು ಪದ್ಧತಿ ನಮ್ಮಲ್ಲಿ. ಹೋಗಿ ಮತ್ತೆ ಬನ್ನಿ ಅಂತ, ಹೋಗಿ ಬರ್ತೀನಿ ಅಂತ ಹೇಳೋ ಪದ್ಧತಿ ಇಟ್ಕೊಳ್ಳೋಣ. ಹಾಗೆ ಹೋಗಿ ಬಾ ಎನ್ನುವುದೇ ಶ್ರೀಮಾತೆಯವರ ಪದ್ಧತಿ. ಆದ್ರೆ ಅಂದು ಮಾತ್ರ ಅನ್ಯ ಮನಸ್ಕರಾಗಿ ಸರಿ ಅಮ್ಮ ಹೋಗು ಎಂದು ಬಿಡ್ತಾರೆ. ಯಾವುದೋ ಸಾಮಾನು ಕಟ್ಟಿ ಹಾಕುವ ಅನ್ಯ ಮನಸ್ಕತೆಯಲ್ಲಿ ಶ್ರೀಮಾತೆಯವರು ಮರ್ತೇ ಹೋಗ್ಬಿಡ್ತಾರೆ. ಮರ್ತು ಹೋಗಿ ಸರಿ ಅಮ್ಮ ಹೋಗು ಅಂತ ಹೇಳ್ಬಿಡ್ತಾರೆ. ಆಕೆ ಹೊರಟು ಹೋದಳು. ಆದರೆ ಆಕೆ ಮೆಟ್ಟಿಲಿಳಿದು ಹೋಗುತ್ತಿರುವಾಗ ಶ್ರೀಮಾತೆ ಮೈ ತಿಳಿದು ಹೊರಗೆ ಹೋಗು ಅಂದು ಬಿಟ್ಟೆನಲ್ಲ, ಇದೇನು ಅಪಶಕನ, ನಾನು ಯಾರಿಗೂ ಹಾಗೆ ಹೇಳುವುದಿಲ್ಲವಲ್ಲ ಎಂದುಕೊಳ್ಳುತ್ತಾ ಚಡಪಡಿಸ್ತಾರೆ ಶ್ರೀಮಾತೆಯವರು. ದುರಾದೃಷ್ಟಕ್ಕೆ ಅದೇ ದಿನ ರಾತ್ರಿ ಗಿರೀಶನ ತಂಗಿ ಇದ್ದಕ್ಕಿದ್ದ ಹಾಗೆ ಸೇರಿಕೊಳ್ತಾಳೆ. ಈ ವರ್ತಮಾನ ತಿಳಿದಾಗ ಶ್ರೀಮಾತೆಯವರು ಯಾಕಾದರೂ ನನ್ನ ಬಾಯಿಂದ ಆ ಮಾತು ಹೊರಟಿತು ಎಂದು ತುಂಬ ಕೊರಗಿ ಕಣ್ಣೀರು ಹಾಕ್ತಾರೆ. ಆದರೆ ಅವರು ಹಾಗೆ ಸರಿ ಹೋಗು ಎಂದು ಹೇಳಿದ್ದರಿಂದಲೇ ಅವಳು ತೀರಿಕೊಂಡಳು ಎಂದು ನಾವು ಭಾವಿಸಬೇಕಾಗಿಲ್ಲ. ಬದಲಾಗಿ ಆಕೆ ಆ ರಾತ್ರಿಯೇ ಸಾಯಲಿದ್ದರ ಭವಿಷ್ಯ ಸೂಚಕವಾಗಿ ಅವರ ಬಾಯಿಂದ ಆ ಮಾತು ಹೊರಟಿದ್ದು ಅಷ್ಟೇ ಎಂದು ತಿಳಿಯಬೇಕು. ಅಂದ್ರೆ ಅವಳು ಸಾಯ್ತಾಳೆ ಅನ್ನೋ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ಹೊರತು ಅವಳು ಸಾಯ್ಲಿ ಅಂತ ಶ್ರೀಮಾತೆಯವರು ಹೇಳಲಿಲ್ಲ. ಅದನ್ನು ನಾವು ಪ್ರತಿಯೊಬ್ಬರು ಗಮನಿಸ್ಕೊಂಡು ಶ್ರೀಮಾತೆಯವರು ಹಂಗೆ ಹೇಳ್ಬೇಕಾ? ಅಲ್ಲ, ಅದು ಅವರು ಯಾವುದೋ ಅನ್ಯ ಮನಸ್ಕತೆಯಲ್ಲಿ ಹೇಳಿದ್ರು ಸಹ ಅದು ಅದು ಆಗ್ತದೆ ಮುಂದೆ. ಅದನ್ನು ಶ್ರೀಮಾತೆಯವರು ಸೂಚ್ಯವಾಗಿ ಹೇಳಿದ್ದಾರೆ ಹೋಗು ಅಂತ. ಹಾಗಾಗಿ ಅದನ್ನು ನಾವು ಗ್ರಹಿಸಬೇಕು ಅಂತ ಹೇಳ್ತಾ, ಅಂದ್ರೆ ಶ್ರೀಮಾತೆಯವರ ಭವಿಷ್ಯ ಜ್ಞಾನ ಅಂದ್ರೆ ಅವ್ರಿಗೆಲ್ಲ ಹೆಂಗೆ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮಂತ ನಿಮ್ಮಂತ ಎಲ್ಲ ಭವಿಷ್ಯ ಜ್ಞಾನ ಇರಲ್ಲ. ಅಥವಾ ಈ ಶಾಸ್ತ್ರ ಹೇಳೋರಿಗೆ ಅಥವಾ ಮಂತ್ರವಾದಗಳಿಗೆ ಅವ್ರಿಗೂ ಸಾಮಾನ್ಯವಾಗಿ ಇರಲ್ಲ. ಅವ್ರು ಏನಾರ ಅಂದ್ಕೊಂಡು ಹೇಳ್ತಾರೆ, ಅದೆಲ್ಲ ಕೆಲವು ಟೈಮ್ ನಿಜ ಆಗುತ್ತೆ, ಕೆಲವು ಟೈಮ್ ಸುಳ್ಳು ಆಗ್ತದೆ. ಆದರೆ ಸಾಕ್ಷಾತ್ ದೇವರಿಗೆ ಅಥವಾ ಸಾಕ್ಷಾತ್ ಅವತಾರ ಪುರುಷರಿಗೆ ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ಗೊತ್ತಾಗ್ತದೆ. ಹಾಗಾಗಿ ಶ್ರೀಮಾತೆಯವರನ್ನು ನಾವು ಬೇಡ್ಕೊಳ್ಳೋಣ. ನಮ್ಮ ಭೂತ ವರ್ತಮಾನ ಭವಿಷ್ಯ ಕಾಲ ಅತ್ಯಂತ ಸೊಗಸಾಗಿರಲಿ, ಆನಂದದಾಯಕವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲಿಗೆ ಶ್ರೀ ಶಾರದಾ ದೇವಿ ಜೀವನವನ್ನು ಮುಗಿಸೋಣ. ಅಂದರೆ ಈ 2 ಘಟನೆಗಳನ್ನು ನೋಡಿದಾಗ, ಸ್ವಾಮಿ ಮಹಾದೇವಾನಂದರ ಘಟನೆ ನೋಡಿದಾಗ ಅಲ್ಲಿ ಶ್ರೀಮಾತೆಯವರ ಮಾತಿಗೆ ವಿಧೇಯತೆಯನ್ನು ಕೊಡದೆ ಅವ್ರು ಹೋಗ್ತಾರೆ ಅಂತ ನಾವು ಗಮನಿಸ್ಬೋದು. ಆದ್ರೂ ಶ್ರೀಮಾತೆ ಎಲ್ಲೋ ಒಂದು ಕಡೆ ಕಾಪಾಡ್ತಾರೆ. ಆನಂತರ ಇದು ಆಕಸ್ಮಿಕವಾಗಿ ಆ ಮಾತನ್ನು ಹೇಳಿದ್ರು ಸಹ ಆಕೆಯ ಭವಿಷ್ಯ ಆಕೆಯ ಜೀವನ ಅಲ್ಲಿಗೆ ಬರೆದಿರುತ್ತೆ. ಹಾಗಾಗಿ ಆಕೆ ತೀರ್ಕೊಂಡಾಳೆ ಹೊರತು ಶ್ರೀಮಾತೆಯವರೇ ಅದು ಶಾಪ ರೂಪದಲ್ಲಿ ಕೊಡಬೇಕು ಅನ್ನೋ ಉದ್ದೇಶ ಇರೋಲ್ಲ ಅಂತ ನಾವು ಹೇಳ್ಬೋದು. ಅದಕ್ಕೆ ಸ್ವಾಮಿ ಅದರಲ್ಲಿ ನಾವು ಶ್ರೀರಾಮಕೃಷ್ಣ ವಚನ ಯುಗಾವತಾರ ಶ್ರೀರಾಮಕೃಷ್ಣ ಪುಸ್ತಕದಲ್ಲಿ ಶಾಪನೆ ವರವಾಯಿತು ಅಂತ ಒಂದು ಅಧ್ಯಾಯವನ್ನು ಗಮನಿಸಿದಾಗ, ಶ್ರೀರಾಮಕೃಷ್ಣರಿಗೆ ಅಲ್ಲಾರಿ ಅನ್ನುವಂಥ ಒಬ್ಬ ವ್ಯಕ್ತಿ ಶಾಪ ಕೊಟ್ಟಿರ್ತಾನೆ, ರಕ್ತಕಾರ್ಲಿ ಅಂತಾನೆ ರಾಮಕೃಷ್ಣನಿಗೆ. ಅದು ಏನೋ ಕಾರಣಕ್ಕೆ ಅದು ಶ್ರೀರಾಮಕೃಷ್ಣನಿಗೆ ವರನೇ ಆಗುತ್ತೆ. ಅದೇನೋ ಕಾರಣಕ್ಕೆ ಏನು ಹೇಳ್ತಿರ್ತಾರೆ, ಅದು ರಕ್ತ ಕಾರಿ ಅದು ಆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ. ಅಂದರೆ ಕೆಲವೊಮ್ಮೆ ಶಾಪನೇ ಹೊರ ಆಗ್ತವೆ. ಹಾಗಾಗಿ ಆ ಮಹಾತ್ಮರ ವಿಷಯದಲ್ಲಿ ಅನೇಕ ರೀತಿಯ ಅಪಶಕನಗಳು ಆಗ್ತಿರ್ತವೆ. ಕೊನೆಯ ರಾಮಕೃಷ್ಣದ ಜೀವನದ ಕೊನೆಯಲ್ಲಿ ನೀವು ನೋಡಿದಾಗ ಅಲ್ಲಿ ಶ್ರೀಮಾತೆಯವರಿಗೆ ಅನೇಕ ರೀತಿಯ ಅಪಶಕನ ಆಗ್ತಿರ್ತವೆ. ಏನಾಗ್ತಿರ್ತವೆ, ಕುಂಭ ಹೊಡಿತಿರ್ತದೆ, ಮಡಕೆಲ್ಲ ಹೊಡಿತಿರ್ತವೆ, ಇನ್ನು ಅನೇಕ ರೀತಿಯ ಅಪಶಕನಗಳು ಆಗ್ತಿರ್ತವೆ. ಅಂದರೆ ಅಲ್ಲಿಗೆ ಶ್ರೀರಾಮಕೃಷ್ಣರ
ಅಂದ್ರೆ ಕೆಲವೊಮ್ಮೆ ಅಪಶಕನಗಳು ಸರಿ ಅಂತ ನಮಗೆ ಅಲ್ಲಿ ಗೊತ್ತಾಗುತ್ತೆ, ಕೆಲವೊಮ್ಮೆ ಕೆಲವೊಂದು ವಿಷಯಗಳಲ್ಲಿ, ಅಂದ್ರೆ ಎಲ್ಲಾ ವಿಷಯಗಳಲ್ಲ. ಈಗ ಬೆಡ್ ಕಟ್ಟ ಹೋಗ್ತಂದ್ರೆ ಅದು ಅಪಶಕನ ಅಂತಾರೆ, ಆ ಥರ ಅಲ್ಲ. ಕೆಲವೊಂದು ಸೂಚನೆಗಳು ಶ್ರೀಮಾತ್ರ ಸಿಗ್ತಿರುತ್ತೆ.